ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಪ್ರಕಟಣೆ: ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ. ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು: ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು 2ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು 3ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ, ಪ್ರತಿ ತಿಂಗಳು 4ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ, ಪ್ರತಿ ತಿಂಗಳು 2ನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ್,
ಪ್ರತಿ ತಿಂಗಳು 3ನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144161800891 14416. ಯಾರು ಕರೆ ಮಾಡಬಹುದು? ವ್ಯತ್ಯೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಲಬುರಗಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದಲ್ಲಿ ನಡೆದ 65 ಮನೆಗಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿ 114 ಜನ ಆರೋಪಿಗಳನ್ನು ಬಂಧಿಸಿ ಅವರಿಂದ ಬಂಗಾರ, ಬೆಳ್ಳಿ, ನಗದು ಹಣ, ಬೆಲೆ ಬಾಳುವ ವಸ್ತುಗಳು ಸೇರಿದಂತೆ 83,43,657 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡು ಅವುಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ತಿಳಿಸಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದಲ್ಲಿ ನಡೆದ ಮನೆ ಕಳ್ಳತನ ಪ್ರಕರಣಗಳ ಪತ್ತೆಗೆ ವಿಶೇಷ ತಂಡಗಳನ್ನು ರಚಿಸಲಾಗಿತ್ತು. ಈ ತಂಡಗಳು ಸಿಸಿಟಿವಿ, ಬೆರಳಚ್ಚು ತಂತ್ರಜ್ಞಾನ ಬಳಸಿ ವೈಜ್ಞಾನಿಕ ರೀತಿಯಲ್ಲಿ 83.43 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಾರಸುದಾರರಿಗೆ ಹಸ್ತಾಂತರ ಮಾಹಿತಿ ಕಲೆ ಹಾಕಿ 65 ಮನೆಗಳ್ಳತನ ಪ್ರಕರಣಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿವೆ ಎಂದು ತಿಳಿಸಿದರು. ಮನೆ ಕಳ್ಳತನ ಪ್ರಕರಣಗಳ ತಡೆಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದ ಅವರು, ಮನೆಗೆ ಸಿಸಿಟಿವಿಗಳನ್ನು ಅಳವಡಿಸಬೇಕು, ಮನೆಗಳಿಗೆ ಬಲ್ಗರಿ ಅಲ್ಮಾರಿಗಳನ್ನು ಅಳವಡಿಸಬೇಕು, ಮನೆ ಬೀಗಗಳನ್ನು ಹೊರಗಡೆ ಕಾಣದಂತೆ ಇಂಟರ್ ಲಾಕ್ ಸಿಸ್ಟಮ್ ಪದ್ಧತಿಯ ಲಾಕ್ ಅಳವಡಿಸಬೇಕು, ಚಿನ್ನಾಭರಣಗಳಿಗಾಗಿ ಸುರಕ್ಷಿತವಾಗಿ ಬ್ಯಾಂಕ್ ಲಾಕರ್ ಬಳಸಬೇಕು, ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೋಗುವಾಗ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು, ಪ್ರವಾಸ ಅಥವಾ ಸಮಾರಂಭಕ್ಕೆ ತೆರಳುವಾಗ ಪ್ರವಾಸದ ವಿವರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಹಂಚಿಕೊಳ್ಳಬಾರದು ಎಂದು ತಿಳಿಸಿದರು. 65 ಮನೆ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಾರ್ಯವನ್ನು ಶ್ಲಾಘಿಸಿದರು.
ಬಗ್ಗೆ ಕೆಲವು ಅವರ ನೈಬರ್ಸ್ಗೆ ಮತ್ತು ಸಂಬಂಧಿಕರಿಗೆ ಗೊತ್ತಿರುತ್ತೆ. ಇದರಲ್ಲಿ ಒಬ್ಬ ಸಂಬಂಧಿಕ ಯುವಕ ಇದ್ದಾನೆ ಮತ್ತು ನೆರೆಯ ಒಬ್ಬ ಯುವಕ ಇದ್ದಾನೆ. ಅವರನ್ನು ಕೂಡ ಬಂಧಿಸಿ ಅದರಲ್ಲೂ ಕೂಡ ಬೆಲೆ ಬಾಳುವ ಚೌಕ್ ಪೊಲೀಸ್ ಸ್ಟೇಷನ್. ಮತ್ತು ಇದಲ್ಲದೆ ನಾವು ಪ್ರೊಫೆಷ್ನಲ್ ಅಫೆಂಡರ್ಸ್ ಅಂದರೆ ರೂಢಿಗತ ಅಪರಾಧಿಗಳು, ಇದರಲ್ಲಿ ಕೆಲವು ಅಪರಾಧಿಗಳು ಅಂತರ್ಜಿಲ್ಲಾ ಇದ್ದಾರೆ, ಸ್ಥಳೀಯರಿದ್ದಾರೆ ಮತ್ತು ಅಂತಾರಾಜ್ಯ ಈ ರೂಢಿಗತ ಮನೆಗಳತನ ಮಾಡುವಂಥ ಅಪರಾಧಿಗಳನ್ನು ಕೂಡ ನಾವು ಬಂಧಿಸಿದ್ದೀವಿ. ಅದರಲ್ಲಿ ಒಬ್ಬನು ಹನಿ ಸಿಂಗ್ ಅಂತ ಇದ್ದಾನೆ. ಅವನು ಇಲ್ಲಿ ಲೋಕಲ್ ಅಫೆನ್ಸ್ ಮಾಡಿದ್ದಾನೆ, ಗ್ರಾಮೀಣ ಪ್ರದೇಶದಲ್ಲಿ ಅಪರಾಧ ಮಾಡಿದ್ದಾನೆ, ಜಿಲ್ಲೆ ಪ್ರದೇಶದಲ್ಲಿ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಮತ್ತು ಬೇರೆ ಹೊರ ರಾಜ್ಯಗಳನ್ನು ಅಪರಾಧ ಮಾಡಿರುವ ಅವನ ಅಪರಾಧಗಳಿದ್ದಾವೆ. ಅವನ ಒಂದು ಬಂಧನದಿಂದ ಒಟ್ಟು 16 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು ಪತ್ತೆ ಮಾಡಿದ್ದಾರೆ. ಮತ್ತು ಈಗ ಆರಂಭದಲ್ಲಿ ತಮಗೆ ಹೇಳಿದೆ, ಈ ಅಪರಾಧಿಗಳ ಹಿನ್ನೆಲೆ ನಾವು ನೋಡಿದಾಗ 114ರಲ್ಲಿ ಕೆಲವು ಕಾನೂನಿನ ಸಂಘರ್ಷಕ್ಕೊಳಗಾಗಿರೋ ಯುವಕರು ಇದ್ದಾರೆ, ಲೆಸ್ ದ್ಯಾನ್ 18 ಇಯರ್ಸ್ ಇರೋವಂಥವ್ರು ಇದ್ದಾರೆ. ಆಮೇಲೆ ಕೆಲವು ಮಹಿಳೆಯರು ಇದ್ದಾರೆ ಅಪರಾಧ ಮಾಡಿದ್ರಲ್ಲಿ. ಅದರಲ್ಲಿ 2 ನಿದರ್ಶನಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು, ಈ ಅಟೆನ್ಷನ್ ಡೈವರ್ಷನ್ ಮಾಡಿ ಕಳ್ಳತನ ಮಾಡುವಂಥದ್ದು. ಅದರಲ್ಲಿ ಸ್ಪೆಷಲಿ ಮಹಿಳೆಯರನ್ನು ಟಾರ್ಗೆಟ್ ಮಾಡುವಂಥ ಮಹಿಳೆಯರ ಗ್ಯಾಂಗನ್ನು ನಮ್ಮ ಬ್ರಹ್ಮಪುರ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು 3 ಜನ ಮಹಿಳೆಯರನ್ನು ಬಂಧನ ಮಾಡಿದರು. ಅದರಲ್ಲಿ ಬಸ್ಸಲ್ಲಿ ಹತ್ತಬೇಕಾದ್ರೆ ಅಲ್ಲಿ ಕೆಲವರು ಅವರಿಗೆ ಮಾತಾಡೋ ನೆಪದಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಮತ್ತು ಉಳಿದವರು ಬಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಪರ್ಸ್ಲಿಂದ ಕೆಲವು ವ್ಯಾಲ್ಯೂಬಲ್ಸ್ಗಳನ್ನು ಕರೀತಾಯಿದ್ರು. ಅವರನ್ನು ಬಂಧಿಸಿದ್ದಾರೆ. ಅದಲ್ಲದೆ MB ನಗರ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಬ್ಬ ಓರ್ವ ಮಹಿಳೆಯನ್ನು ಬಂಧನ ಮಾಡಿದ್ದಾರೆ. ಇದರಲ್ಲಿ ಮನೆ ತೆಗೆದಾಗಲೇ ಈಗೇನಾಗುತ್ತೆ, ನಾವು ಮನೆ ಕೆಲಸ ಮಾಡಬೇಕಾದ್ರೆ ಮನೆ ಓಪನ್ ಇಟ್ಟು ಯಾವುದೋ ಒಂದು ಕಾರ್ನರಲ್ಲಿ ಅಥವಾ ಯಾವುದೋ ಒಂದು ರೂಮಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಅಲ್ಲಿ ಬೇರೆಯೊಬ್ಬರು ಪರಿಚಯ ಮಾಡ್ಕೊಳ್ಳೋ ರೀತಿಯಿಂದ ಮನೆ ಎಂಟ್ರಾಗ್ತಾರೆ. ಒಂದು ವೇಳೆ ಯಾರೂ ಅವರಿಗೆ ಗಮನಿಸಲಿಲ್ಲ ಅಂತಂದರೆ ಅಲ್ಲಿ ಕಳ್ಳತನ ಮಾಡುವಂಥದ್ದು. ಸೊ ಆ ರೀತಿಯೂ ಕೂಡ ಕೆಲವು ಅಪರಾಧಗಳು ಘಟಿಸಿದ್ವು. ಅಂತಲ್ಲಿ ಕೂಡ ನಮ್ಮ ಅಧಿಕಾರಿಗಳು ದೊರೆತ ಸಾಕ್ಷ್ಯಗಳ ಮೇಲೆ ಪತ್ತೆ ಮಾಡಿದ್ದಾರೆ. ಈಗ ನಾನು ಆರಂಭದಲ್ಲಿ ಹೇಳಿದೆ, ಈಗ ಪ್ರಿವೆನ್ಷನ್ನು ತುಂಬ ಪ್ರಮುಖ. ನಾವು ಅಪರಾಧಿಗಳಿಗೆ ಅಪರಾಧ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಈ ಏನು ಈಗ ನಿಯರ್ಲಿ ನಮ್ಮದು ಡಿಟೆಕ್ಷನ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಈ HBTಗಳಲ್ಲಿ, ನಿಯರ್ಲಿ 40-50% ಆದರೆ ಭಾಳ ಆಗುತ್ತೆ. ಅದರಲ್ಲಿ ನಮಗೆ ಕೆಲವು CCTV ಫುಟೇಜ್ ಇರ್ಬೋದು, ಫಿಂಗರ್ ಪ್ರಿಂಟ್ ಎವಿಡೆನ್ಸಸ್ ಇರ್ಬೋದು, ಅಥವಾ ಡಾಗ್ ಸ್ಕ್ವಾಡ್ ಕೊಟ್ಟ ಲೀಡ್ಸ್ಗಳ ಮೇಲೆ ಪತ್ತೆ ಆಗ್ತವೆ. ಈಗ ಸುಮಾರು ಮನೆಗಳಲ್ಲಿ ನಾವು ನಿರಂತರವಾಗಿ ಅವೇರ್ನೆಸ್ಸನ್ನು ಮಾಡ್ತಾಯಿದ್ದೀವಿ. ತಮ್ಮ ಮನೆಗಳಿಗೆ ಒಂದು 20,000 to 50,000 ಒಳಗಡೆ ಮಿನಿಮಮ್ ಸೆಕ್ಯೂರಿಟಿ ಎಕ್ವಿಪ್ಮೆಂಟ್ಸ್ಗಳನ್ನು ಹಾಕ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು 80 to 90% ಅಪರಾಧ ಆಗುವುದನ್ನು ತಡೆಗಟ್ಟಬಹುದು. ಈವನ್ 10% ನಾವು ಅಪರಾಧಿಗಳಿಗೆ ಅವ್ರ ಧೈರ್ಯಕ್ಕೆ ಮೆಚ್ಚುಗೆ ಕೊಟ್ಟರೆ. ಅದರಲ್ಲಿ ಬರ್ಗ್ಲರಿ ಅಲಾರ್ಮ್ 3,000 to 5,000 ರೂಪಾಯಿಗೆ ಒಂದು ಬರ್ಗ್ಲರಿ ಅಲಾರ್ಮ್ ಬರುತ್ತೆ. ನಿರಂತರವಾಗಿ ಹೇಳ್ತಾ ಇದ್ದೀವಿ, ಆದರೂ ಅದನ್ನು ಹಾಕ್ತಾಯಿಲ್ಲ. CCTV ಕ್ಯಾಮ್ರಾ ಹಾಕ್ಕೊಳ್ಳುವಂಥದ್ದು, ಮೋಷನ್ ಡಿಟೆಕ್ಟರ್ ಅಂತ ಬಂದಿದೆ. ಅದಲ್ಲದೆ ಈಗ ನಾವು ಮನೆಗಳಿಗೆ ಏನು ಲಾಕ್ ಹಾಕ್ತೀವಿ, ಈಗ ಲಾಂಗ್ ಲೀವ್ ಹೋಗಬೇಕಾದ್ರೆ ದೊಡ್ಡ ಲಾಕ್ ಹಾಕ್ತಾರೆ, ಪ್ಯಾಡ್ ಲಾಕ್ ಅಂತ. 1 ಸಲ 2 ಸಲ ನೋಡ್ತಾರೆ ಅಪರಾಧಿಗಳು ರೆಕ್ಕಿ ಮಾಡಿದಾಗ. ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಈ ಮನೆಯಲ್ಲಿ ಇವರು ವಾರಸ್ದಾರರಿಲ್ಲ, ಅಥವಾ ನೈಟು ಹೊರಗಡೆ ಹೋಗಬೇಕಾದ್ರೆ ಲೈಟ್ ಆನ್ ಮಾಡೋಗಿರ್ತಾರೆ, ಡೇ ಟೈಮಲ್ಲಿ ಲೈಟ್ ಉರಿತಾ ಇರುತ್ತೆ. ನ್ಯೂಸ್ ಪೇಪರ್ ಮನೆ ಮುಂದೆ ಬಿದ್ದಿರೋವಂಥದ್ದು, ಅಥವಾ ಹಾಲಿನ ಪ್ಯಾಕೆಟ್ ಬಿದ್ದಿರೋವಂಥದ್ದು, ಅಥವಾ ಪ್ಯಾಡ್ ಲಾಕ್, ವಿಸಿಬಲ್ ಪ್ಯಾಡ್ ಲಾಕ್ ಅಥವಾ ಗೇಟಿಗೆ ಹಾಕಿರುವಂಥ ಲಾಕ್, ಇವೆಲ್ಲ ಈ ಅಪರಾಧಿಗಳಿಗೆ ಆಹ್ವಾನ ಕೊಟ್ಟ ರೀತಿ. ಮನೆಗಳತನ ಹಗಲಾಗ್ಬೋದು ಅಥವಾ ರಾತ್ರಿ ಮನೆಗಳತನ ಆಗ್ಬೋದು. ಸೊ ಕೆಲವು ಪ್ರಿಕಾಷನ್ಸಿಗೆ ನಾನು ಹೇಳಿದಾಗ CCTV ಕ್ಯಾಮ್ರಾ ಹಾಕ್ಬೋದು, ಇಂಟರ್ಲಾಕ್, ಈ ಪ್ಯಾಡ್ ಲಾಕ್ ಬದಲು ಇಂಟರ್ಲಾಕ್ ಹಾಕುವಂಥದ್ದು. ಅದಲ್ಲದೆ ನೈಬರ್ಸ್, ನೋ ಯುವರ್ ನೈಬರ್ ಅಂತ ಕೆಲವು ಸುಮಾರು ನಾವು ಇನಿಷಿಯೇಟ್ ಮಾಡಿದ್ದೀವಿ. ಒಂದು ವೇಳೆ ತಾವು ಹೋಗ್ತಾಯಿದ್ರೆ ಅಕ್ಕಪಕ್ಕ ನೆರೆಯವರಿಗೆ ಪರಿಚಯ ಮಾಡ್ಕೊಳ್ಳಿ, ಅವ್ರಿಗೆ ತಿಳಿಸಿ, ಅವರು ನಿಮ್ಮ ಮನೆ ಮೇಲೆ ನಿಗಾ ಇಡ್ತಾರೆ. ಬರ್ಗ್ಲರಿ ಅಲಾರ್ಮ್ ಅಗೇನ್ 3,000 to 5,000 ರೂಪೀಸಲ್ಲಿ ಚೆನ್ನಾಗಿರೋದು ಡೀಸೆಂಟ್ ಬರ್ಗ್ಲರಿ ಅಲಾರ್ಮ್ ಬರುತ್ತೆ. ಯಾರಾದರೂ ಬ್ರೇಕ್ ಓಪನ್ ಮಾಡಿದರೆ
ಆಟೋಮೆಟಿಕ್ ಅಲಾರ್ಮ್ ಬರುತ್ತೆ, ಅಪರಾಧಿಗಳು ಭಯದಿಂದ ಓಡೋಗುವಂಥ ಪರಿಸ್ಥಿತಿ ಬರುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ ಡಿಸಿಪಿ ಕನಿಕಾ ಶುಕ್ರವಾಲ್ ಸೇರಿದಂತೆ ಅನೇಕರು ಇದ್ದರು. ಯೂನಿಯನ್ ಬ್ಯಾಂಕ್ನ ಮ್ಯಾನೇಜರ್ ಗೌರವ ಸಿಂಗ್ ಅವರನ್ನ ವಜಾ ಮಾಡಬೇಕೆಂದು ಆಗ್ರಹಿಸಿ ಇಂದು ವೀರ ಕನ್ನಡಿಗರ ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಯೂನಿಯನ್ ಬ್ಯಾಂಕ್ನ ಗ್ರಾಹಕರಾದ ಶಿವಾನಂದ್ ಅವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯವೆಸಗಿರುವ ಬ್ಯಾಂಕ್ನ ವ್ಯವಸ್ಥಾಪಕ ಗೌರವ ಸಿಂಗ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ನಗರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಿಭಾಗೀಯ ಕಚೇರಿ ಎದುರುಗಡೆಗೆ ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದರು. ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಗುಂಡ ಯೂನಿಯನ್ ಬ್ಯಾಂಕ್ ವಿಭಾಗೀಯ ಕಚೇರಿ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಮಾಡುವ ನಮ್ಮ ಬೇಡಿಕೆ ಏನಂದರೆ, ನಮ್ಮ ಸೇನೆಯ ಕಾರ್ಯಕರ್ತರು ಮತ್ತು ಯೂನಿಯನ್ ಬ್ಯಾಂಕ್ ಗ್ರಾಹಕರಾದಂಥ ಶಿವಾನಂದ್ ಅಣಿಯೂರಪ್ಪ ಚಿಕ್ಕಣಿ ಅವರಿಗೆ ಸುಮಾರು ಒಂದು 8 ತಿಂಗಳ ಹಿಂದ್ಗಡೆ ಅವರು ತೊಗೊಂಡಂಥ ಕ್ರಾಪ್ ಲೋನ್ ಬೆಳೆ ಸಾಲ 1,60,000 ರೂಪಾಯಿ, ಅದಕ್ಕೆ 1,72,000 ರೂಪಾಯಿ ಇವತ್ತು ಹಣ ಕಟ್ಟ್ಯಾರ. ಹಣ ಕಟ್ಟಿದ ಬಳಿಕ ಮತ್ತು ಬ್ಯಾಂಕಿನಿಂದ ಮೇಲೆ ಸುಮಾರು 5-6 ತಿಂಗಳು ಹಿಡಿದು ನೀವು ಹಣ ಕಟ್ಟಬೇಕು, ರಿಲೋನ್ ಮಾಡಬೇಕಂತ ಮೆಸೇಜ್ ಹೊಂಟಾವು. ಆ ಒಂದು ಸಂದೇಶಗಳು ಬಂದ ಮುಖಾಂತರ ಇವ್ರೇನು ಮಾಡ್ಯಾರ, ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಗೌರವ್ ಸಿಂಗ್, ಈ ವಿದ್ಯಾನಗರ ಬಡಾವಣೆಯ ಶಾಖೆಯ ಗೌರವ್ ಸಿಂಗ್ ಮ್ಯಾನೇಜರ್ಗೆ ಹೋಗಿ ನಾನು ಹಣ ಕಟ್ಟಿದ್ರು ಕೂಡ ನಿಮ್ಮ ಬ್ಯಾಂಕ್ಲಿಂದ ನನಗೆ ಯಾಕೆ ಮೆಸೇಜ್ ಹೊಂಟಾವ ಅಂತ ಕೇಳ್ಯಾರ. ಆ ಕೇಳಿದಕ್ಕೆ ಆ ಮ್ಯಾನೇಜರು ಇವರನ್ನು ಒಬ್ಬ ರೈತರನ್ನ ಸಮಾಧಾನ ಪಡಿಸಿ ಹೇಳ್ತಕ್ಕಂಥದ್ದು ಅವ್ರ ಕೆಲಸ. ಅದನ್ನು ಬಿಟ್ಟು ಇವತ್ತೇನದ ಅವ್ಯಥ ಶಬ್ದಗಳಿಂದ ಕ್ಯಾ ಉಖಾಡ್ಲಿ ಕ್ಯಾ CC ಕ್ಯಾಮ್ರಾ ಕ್ಯಾ ಕರ್ತೆ ಅಂಥೇಳಿ ಈ ರೀತಿ ಅವ್ಯಥ ಶಬ್ದಗಳಿಂದ ಗಲೀಜು ಪದಗಳಿಂದ ಇವರನ್ನು ನಿಂದಿಸಿ ಮತ್ತು ಇವರಿಗೆ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ. ನಾವು ಇವತ್ತು ಆಗ್ರಹಿಸ್ತಿದ್ದೀವಿ, ಆವತ್ತಿನ ದಿನ ಆವತ್ತಿನ ಟೈಮಿಂದು CC ಕ್ಯಾಮ್ರಾ ನೀವೇನಾದರೂ ಫುಟೇಜ್ ಚೆಕ್ ಮಾಡಿದ್ರೆ ತಪ್ಪು ಯಾರ್ದು ಅಂಬೋದು ಗೊತ್ತಾಗ್ತದೆ. ಹಾಗಾಗಿ ಅವತ್ತೇ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಏನದ ಇವತ್ತು ದೂರನ್ನು ದಾಖಲಿಸ್ತಾ ಇದ್ದೆವು. ಈ ಬ್ಯಾಂಕಿನ ವಿಭಾಗೀಯ ಮ್ಯಾನೇಜರ್ ಆಗ್ತಕ್ಕಂಥ ಈ ವಿಭಾಗೀಯ ಅಧಿಕಾರಿಗಳು ನಮ್ಮನ್ನು ಕರೆಯಿಸಿ ಸಮಾಧಾನಪಡಿಸಿದ್ರು. ಕೇಸ್ ಮಾಡಬೇಡ್ರಿ, ದೂರು ಕೊಡಬೇಡ್ರಿ, ನಾವು ಅವನಿಗೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಸೇವೆಯಲ್ಲಿಂದ ಅಮಾನತುಗೊಳಿಸ್ಬೇಕಂತ ಒಂದು ಬೇಡಿಕೆ ಇತ್ತು. ಅದು ಗುಂಡಾವರ್ತನೆ ಮಾಡಿದಂಥರ ಮೇಲೆ ನೀವು ಕ್ರಿಮಿನಲ್ ಇವತ್ತು ಕಾನೂನು ಕ್ರಮ ಕೈಗೊಳ್ಬೇಕಂತ ಮಾಡಿದ್ದೀವಿ. ಆದರೆ ಅವರು 15 ದಿವಸ ಗಡುವು ಕೊಟ್ಟೆವು, ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನು ಬ್ಯಾಂಕ್ಗಳ ಮೇಲೆ ಹೆಡ್ ಬ್ಯಾಂಕ್ ಯಾವುದಪ್ಪ, ಲೀಡ್ ಬ್ಯಾಂಕ್ ಅಧಿಕಾರಿ ಕೂಡ ಇವತ್ತು ಅಲ್ಲಿ ಹೋಗಿ ಸರ್ ಈ ರೀತಿ ಇವತ್ತು ಈ ಗೌರವ ಸಿಂಗ್. ಈ ಸಂದರ್ಭದಲ್ಲಿ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಅಮೃತ್ ಸಿ ಪಾಟೀಲ್, ಶಿವಾನಂದ್, ಅಣ್ವೀರ್, ರವಿವಂಟಿ, ಪ್ರಶಾಂತ್, ಜಯಣ್ಣ, ಗೋಪಾಲರಾವ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಕಾಯಕ ಶರಣರ ಜಯಂತಿ ಆಚರಿಸಲಾಯಿತು. ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಇವುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಉರಿಲಿಂಗ ಪೆದ್ದೆ ಕಾಯಕ ಶರಣರ ಜಯಂತಿಯನ್ನು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಕಾಯಕ ಶರಣರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜ್ಯೋತಿ ಬೆಳಗಿಸುವ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ. ಎಲ್ಲ ಶರಣರ ಭಾವಚಿತ್ರಕ್ಕೆ ಪೂಜೆಯನ್ನ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಲಂಪ್ರಭು ಪಾಟೀಲ್ ಜಿಯವರು ಮತ್ತು ಎಲ್ಲ ಶರಣರ ಅಧ್ಯಕ್ಷಗಳು ಮತ್ತು ಖ್ಯಾತ ಉದ್ಯಮಿಗಳಂತ ನೀಲಕಂಠರಾವ್ ಮುಲ್ಗಿಯವರು ಎಲ್ಲರೂ ಸೇರಿ ಆ ಭಾವಚಿತ್ರವನ್ನ ಪೂಜೆ ಸಲ್ಲಿಸಿದರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕುವ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇವತ್ತು ಕಾಯಕ ಶರಣರ ಜಯಂತಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಡೋರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಉರುಳಿಂಗ ಪಿಂಗಿ ಈ 5 ಜನ ಶರಣರಿಗೆ ಪಂಚಕರ್ಮದ ಶರಣರ ಕೇಳಿ ನಾವು ಇವತ್ತು ನಮ್ಮ ಇತಿಹಾಸದಲ್ಲಿ ಸಾಹಿತ್ಯದಲ್ಲಿ ಕರೀತಾ ಇದ್ದೇವೆ.
ಈ ಮಾದಾರ ಚೆನ್ನಯ್ಯನ ಇತಿಹಾಸವನ್ನು ಅಣ್ಣ ಬಸವಣ್ಣವರಿಗಿಂತ ಹಿರಿಯರಾಗಿದ್ದರು. ಸುಮಾರು 350 ವಚನಗಳನ್ನು ಕೊಟ್ಟಿದ್ದರು. ಇವರು ಕಾಯಕ ಜೀವಿಗಳಾಗಿ ಒಳ್ಳೆಯ ರೀತಿಯಿಂದ ಸಮಾಜಕ್ಕೆ ದಾರಿ ತೋರಿಸ್ತಕ್ಕಂಥ ರೀತಿಯಲ್ಲಿ ಅನುಭವ ಮಂಟಪದಲ್ಲಿ ಒಬ್ಬ ಶರಣರಾಗಿ ಬರಬೇಕಾರೆ ಕಾಯಕ ಯೋಗಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು. ಆ ಕಾಯಕದಲ್ಲಿ ನಿರತರಾಗಿ ಸಾಕ್ಷಾತ್ ಶಿವನನ್ನೇ ವಹಿಸಿಕೊಂಡು ಅಂಬಿಲಿಯನ್ನು ಹೊಂದಿರ್ತಕ್ಕಂಥದ್ದು ಇವರು ಇತಿಹಾಸದಲ್ಲಿ ಬರ್ತದೆ. ಇವರು ರೀತಿ ಮಾದಾರ ಧೂಳೆಯವರು ಕೂಡ ಸುಮಾರು 300 ವಚನಗಳನ್ನು ಕೊಟ್ಟಿರ್ತಕ್ಕಂಥವ್ರು. ಆದರೆ ಸಿಕ್ಕಿದ್ದು 6 ವಚನಗಳು. ಇವರು ಕೂಡ ಒಬ್ಬ ಕಾಯಕ ಶರಣರಾಗಿ ಕಾಯಕದಿಂದ ಜಾತಿಯಿಂದ ಅಳಿತಕ್ಕಂಥ ಕೆಲಸ ಇಲ್ಲ. ಕಾಯಕದಿಂದ ಅವರ ಉದ್ಯೋಗ, ಅವರ ಮಾಡ್ತಕ್ಕಂಥ ಒಂದು ಕೆಲಸದ ಬಗ್ಗೆ ಗೌರವ, ಜನರಿಗೆ ಸೇವೆ ಸಲ್ಲಿಸ್ತದೆ. ಈಗ ಕಪ್ಪಿ ಕೆಲಸ ಯಾರಿಲ್ಲ, ನೆರಳಿಗೆ ಸಾಧನೆ ತಪ್ಪಿಲ್ಲ, ಯಾರು ಒಬ್ರು ಮಾಡಲೇಬೇಕಲ್ಲ. ಮನುಷ್ಯ ಭೂಮಿಗೆ ಹುಟ್ಟಿರ್ತಕ್ಕಂಥ ಧರ್ಮರಾಶಿ, ಇದರಲ್ಲಿ ಒಬ್ಬರು ಕೆಲಸ ಮಾಡಿದ್ರೆ ನಮಗೆ ಕಪ್ಪಿ. ಕಾಯಕ ಶರಣರ ಜಯಂತಿ ಆಚರಣೆಯ ಒಂದು 5 ಜನರ ಕಾಯಕ ಶರಣರ ಒಂದು ಸಮಿತಿಯ ಅಧ್ಯಕ್ಷ. ಇಂದು ಕರ್ನಾಟಕ ಸರ್ಕಾರ ರಾಜ್ಯಾದ್ಯಂತ 5 ಶರಣರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದೆ. ಅದರಂತೆ ಸಹ ಗುಲ್ಬರ್ಗಾದಲ್ಲಿಯೂ ಜಿಲ್ಲಾಡಳಿತ ಮತ್ತು ಕನ್ನಡ ಎಂದು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯಿತಿ ಸರ್ಕಾರದವರು ಜಿಲ್ಲೆಯಲ್ಲಿ ಈ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಡೋರರ್ ಕಕ್ಕಯ್ಯ, ಸಂಗಾರ ಅರಳಯ್ಯ, ಉರ್ಲಿಂಗ ಪೆದ್ದಿ ಎಂಬ 5 ಜನರ ಕಾಯಕ ಶರಣರ ಒಂದು ತತ್ವವನ್ನು ಮನೆ ಮನೆಗೆ ಮಕ್ಕಳಿಗೆ ತಿಳಿಸಿ ಬೆಳೆಸಿ ಅವರೂ ಸಹ ಮುಂದಿನ ಜೀವನ ಸರಳವಾಗಿ ಕಾಯಕದಲ್ಲಿ ಬೆರೆತು ಜೀವನವನ್ನು ಸಾಗಿಸಲು ಹೇಳ್ಕೊಡ್ತಕ್ಕಂಥ ಈ ಸರ್ಕಾರವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಕಾಯಕ ಶರಣರ ಅಧ್ಯಕ್ಷರುಗಳಾದ ಶಂಕರ್ ಕೋಡ್ಲಾ, ರುದ್ರಪ್ಪ ಎಸ್, ಕಾಶಿರಾಯ್ ನಂದುಕೂರ್, ರಮೇಶ್ ಹೊಸ್ಮನಿ, ಸಾಯಿಬಣ್ಣ ಹೊಳಕರ್, ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ದತ್ತಪ್ಪ ಸಾಗನೂರ್, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ನಂದಿ ಬಸವೇಶ್ವರ ದೇವಸ್ಥಾನದ ನೂತನ ಶಿಖರದ ಕಳಸಾರೋಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ನಂತರ ಧರ್ಮಸಭೆ ಕಾರ್ಯಕ್ರಮವನ್ನು ಮಠಾಧೀಶರು ಹಾಗೂ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ನಂಬಿಕೆ ಶ್ರದ್ಧೆಯನ್ನು ಇಟ್ಟುಕೊಂಡು ಭಾರತೀಯ ಹಿಂದೂ ಪರಂಪರೆಯಲ್ಲಿ ಬಾಳುತ್ತಿರುವಂತ ಎಲ್ಲ ಶ್ರದ್ಧಾ ಭಕ್ತಾದಿಗಳು ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಬರ್ತಾ ಇದ್ದಾರೆ. ಆದ್ರೆ ಅಲ್ಲಿ ಜಲದ ಗಂಗಾ ನದಿಯಲ್ಲಿ ಗಂಗೆಯ ಜಲದ ಸ್ನಾನ ಆಗ್ತಾ ಇದೆ. ಆದ್ರೆ ಹೊಸಳ್ಳಿ ಎಚ್ ಗ್ರಾಮದಲ್ಲಿ ಇಲ್ಲಿಯೂ ಕೂಡ ಒಂದು ಸ್ನಾನ ಆಗ್ತಾ ಇದೆ. ಯಾವುದಂದ್ರೆ ಅಲ್ಲಿ ಜಲದ ಸ್ನಾನ ಆಗ್ತಾ ಇದೆ. ಹೊಸಳ್ಳಿ ಎಚ್ ಗ್ರಾಮದಲ್ಲಿ ಗುರುವಿನ ಬಲದ ಸ್ನಾನ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಬಹಳ ಪ್ರೀತಿ ಹೇಳ್ತಾ ಇದೆ. ಯಾಕೆಂದರೆ ತಾವೆಲ್ಲರೂ ಕೂಡ ಆಗಲೇ ನಮ್ಮ ಸಂಚಾಲಕರು ಪ್ರಾಸ್ತಾವಿಕವಾಗಿ ಪಾಟೀಲ್ ಹೇಳಿದ್ರು, ಈ ಒಂದು ಶಿಖರದ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಈ ಗ್ರಾಮದಲ್ಲಿರುವಂತಹ ಹೆಣ್ಣು ಮಕ್ಕಳು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ, ಅವರಿಗೆ ಕೊಟ್ಟಿದ್ದಾರೆ, ತವ್ರ ಮನೆಯ ಅಭಿಮಾನ ಇಟ್ಕೊಂಡು ಅವರೆಲ್ಲರ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಗ್ರಾಮದವರ ಕಾಣಿಕೆಯನ್ನು ಕೊಡಬಹುದು, ಕೊಟ್ಟಿರಬಹುದು, ನಿಮಗೆ ಆಶೀರ್ವಾದ ಇರ್ತಾ ಇದೆ.
ಆದ್ರೆ ನೀವೇನು ಗಂಡನ ಮನೆಗೆ ಹೋಗಿ 1000 ರೂಪಾಯಿ ಕೊಟ್ಟಿರ್ಬೋದು, 10,000 ರೂಪಾಯಿ ಕೊಟ್ಟಿರ್ಬೋದು, ಲಕ್ಷ ಕೊಟ್ಟಿರ್ಬೋದು, 10 ರೂಪಾಯಿನ ಕೊಟ್ಟಿರ್ಬೋದು. ಆದರೆ ನೀವು ಕೊಟ್ಟಿರುವಂತಹ ಕಾಣಿಕೆ ಅದು ಯಾರಿಗೆ ಮುಟ್ಟಿದೆ ಅಂದ್ರೆ ಸಾಕ್ಷಾತ್ ಶಿವನಿಗೆ ಮುಟ್ಟಿದೆ. ಶಿವನಿಗೆ ಮುಟ್ಟಿದೆ, ನಂದಿಯ ವಾಹನಕ್ಕೆ ಮುಟ್ಟಿದೆ, ಪರಮಾತ್ಮನ ವಾಹನ ನಂದಿಗೆ ಮುಟ್ಟಿದೆ. ಆ ಒಂದು ಕಾಣಿಕೆ ಅದು ಸಾಮಾನ್ಯವಾಗಿರುವಂತಹ ಕಾಣಿಕೆ ಅಲ್ಲ. ನೀವು ಕೊಟ್ಟಿರುವಂತಹ ಕಾಣಿಕೆಯಿಂದ ಏನಾಗ್ತಾ ಇದೆ ಅಂದ್ರೆ ನೀವು ಲಗ್ನಕ್ಕಾಗಿ 1,00,000 ರೂಪಾಯಿ ಖರ್ಚು ಮಾಡ್ಬೋದು. ನಿಮ್ಮ ಮಗನ ಲಗ್ನಕ್ಕೆ, ಹೆಣ್ಮಕ್ಳ ಲಗ್ನಕ್ಕೆ 5 ಲಕ್ಷ 10 ಲಕ್ಷ ಖರ್ಚು ಮಾಡ್ತೀರಿ. ಆದ್ರೆ ಈ ಪವಿತ್ರ ಕಾರ್ಯಕ್ರಮಕ್ಕೆ ನೀವೇನು ಕಾಣಿಕೆ ಕೊಟ್ಟಿರಲ್ಲ, ನಿಮ್ಮ ಜೀವ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್, ರವಿ ಕುರ್ವಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅನಸೂಯ ಸಿದ್ದರಾಮಪ್ಪ ತಳವಾರ್, ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಪ್ರಮುಖರಾದ ಬಸವರಾಜ್ ಮಾಲಿಪಾಟೀಲ್, ಪರಮೇಶ್ವರ್ ಕಲಬುರ್ಗಿ, ಮುಖಂಡರಾದ ನಾಗೇಂದ್ರಪ್ಪ ಹುಲಗುಂಡಿ, ಶರಣಗೌಡ ಮಾಲಿಪಾಟೀಲ್ ಸೇರಿದಂತೆ ಅನೇಕ ಭಕ್ತರು ಭಾಗಿಯಾಗಿದ್ದರು. ಶ್ರೀಶೈಲ್ ಆನ್ ಸ್ಪಾಟ್ ನ್ಯೂಸ್ ಕಾಳ್ಗಿ. ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ದೇವಸ್ಥಾನ ಸ್ಥಾಪಿಸಿ ಜಯಂತಿ ಆಚರಣೆ ಜಾರಿಗೆ ತಂದ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಫೆಬ್ರವರಿ 15ರಂದು ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯುತ್ಸವ ಹಾಗೂ ಧರ್ಮಸಭೆ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಂಜಾರ ಸೇವಾ ಸಂಘದ ಅಧ್ಯಕ್ಷ ರಮೇಶ್ ಕಾರ್ಬಾರಿ ತಿಳಿಸಿದರು. ಈ ಕುರಿತು ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 15ರಂದು ಬೆಳಗ್ಗೆ 8 ಗಂಟೆಗೆ ಬೈಕ್ ರ್ಯಾಲಿ ಹಾಗೂ 11:30 ನಗರದ ಪ್ರಮುಖ ರಸ್ತೆಗಳಲ್ಲಿ ಸುಮಾರು 15,000 ಜನ ಸಹಭಾಗಿತ್ವದಲ್ಲಿ ಬೃಹತ್ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಅಂದು ಪ್ರತಿಯೊಬ್ಬರು ಲಂಬಾಣಿ ಸಮುದಾಯದ ಸಾಂಪ್ರದಾಯಿಕ ಉಡುಪುಗಳಲ್ಲಿ ಮಿಂಚಲಿದ್ದಾರೆ. ಫೆಬ್ರವರಿ 1 ತಿಂಗಳುಗಳ ಕಾಲ ಬಂಜಾರು ಮದ್ಯ ಮಾಂಸ ಸೇವನೆ ಕೈಬಿಟ್ಟು ವ್ರತ ಆಚರಣೆಗೆ ಮುಂದಾಗಿದ್ದಾರೆ. ಸಮುದಾಯದಲ್ಲಿರುವ ಹಲವು ಮೌಢ್ಯಾಚರಣೆಗಳನ್ನು ಕೈಬಿಟ್ಟು ಮಕ್ಕಳ ಶಿಕ್ಷಣಕ್ಕೆ ಖರ್ಚು ಭರಿಸುವಂತೆ ತಾಂಡಾ ಜನರಲ್ಲಿ ಮನವಿ ಮಾಡಲಾಗುವುದು. ಇದು ಸೇವಾಲಾಲ್ ಜಯಂತಿ ನಿಮಿತ್ತವಾಗಿ ಪರಿಣಾಮಕಾರಿ ಬದಲಾವಣೆ ಆಗಲಿದೆ ಎಂದರು. तो ये 24 लगातार सभी 84 थाना के नायक, कारबारी, डाव और सभी नागरिकगण उनके उपस्थिति में हो रहा है. तो आने वाला दिन भी मैं भगवान से प्रार्थना करता हूँ कि सभी तांडा और पूरा डिस्ट्रिक्ट और पूरा स्टेट आमंत्रण पत्र ऑलरेडी जा चुका है. सभी को आमंत्रण पत्र से हम लोग सभी को निवेदन किया है. वो लोग सभी आएंगे और हर एक चीज़ के ऊपर हम लोग का ध्यान है. प्रोग्राम में थोड़ा बदलाव हुआ है. क्या कारण है? हर साल का प्रोग्राम के अंदर नायक का रुमाल का प्रोग्राम होता था. हमने उसको बदला के 26 जनवरी को कर दिया. उसके साथ साथ हमारे जो स्कूल के बच्चे, हमारे फर्स्ट क्लास और POC और 10th के जो बच्चे को हमको अवार्ड दिया जाता था, उनको हमने 15 अगस्त को किया. क्योंकि प्रोग्राम का लेंथ बढ़ रहा था, तो उसके कारण टाइम बहुत ज़्यादा होने से जो भी हमारे जो मानव भाव आते थे, जब भी जो स्वामी लोग उनका विचार को लोग सुनने के लिए थोड़ा इधर उधर हो रहा था. उसके कारण को टाइम बहुत ज़्यादा होने के कारण हम टाइम को शॉर्ट किया. तो अभी पहले 2:30 और 3 बजे प्रोग्राम स्टार्ट होता था, अभी 1:30 बजे होगा. और 3:30 और 4 बजे के अंदर प्रोग्राम को इसको ख़त्म करना है. तो सभी तैयारी तो पूरी हो गई है. मैं सभी तांडा के कारबारी, नायक, दाव को आमंत्रण करना चाहता हूँ. सभी लोग, हर धर्म के लोग, हर समाज के लोग, ये कार्ड के ऊपर लिखा है. ಇದು ಸೇವಾಲಾಲ್ ಅವರ ಜಯಂತಿ ನಿಮಿತ್ತವಾಗಿ ಪರಿಣಾಮಕಾರಿ ಬದಲಾವಣೆ ಆಗಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಸೇವಾಲಾಲ್ ಜಯಂತ್ಯುತ್ಸವ ಸಮಿತಿಯ ಅಧ್ಯಕ್ಷ ವಿಠಲ್ ವಾಲ್ಮೀಕಿ ನಾಯಕ್, ಬಂಜಾರ ಸಮಾಜದ ಕಾರ್ಯದರ್ಶಿ ಸೋಮನಾಥ ಚೌಹಾಣ್, ಮುಖಂಡರಾದ ರಾಮಚಂದ್ರ ರಾಠೋಡ್, ಪೊಮ್ಮು ರಾಠೋಡ್, ರಾಜೇಶ್ ಅಗರ್ವಾಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ರಾಜ್ಯಾದ್ಯಂತ 37 ಪ್ರಾದೇಶಿಕ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಇಂದಿನಿಂದ ಪ್ರವೇಶಾತಿ ಪ್ರಾರಂಭವಾಗಿವೆ ಎಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿಹಲ್ಸೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕೇಂದ್ರ ಸ್ಥಾನವು ಮೈಸೂರಿನ ಮುಕ್ತ ಗಂಗೋತ್ರಿಯಲ್ಲಿ ಸ್ಥಾಪಿಸಲಾಗಿದೆ. ಸುಸಜ್ಜಿತ ಆಡಳಿತ ಭವನ, ಪರೀಕ್ಷಾ ಭವನ, ವಿಜ್ಞಾನ ಭವನ, ಗ್ರಂಥಾಲಯ, ಪ್ರಯೋಗಾಲಯ, ಭಾಷಾ ಪ್ರಯೋಗಾಲಯ, ಕ್ಯಾಂಟೀನ್, ತರಗತಿ ಕೋಣೆಗಳು, ತರಗತಿ ಕೊಠಡಿಗಳನ್ನು ಹೊಂದಿರುತ್ತದೆ. ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲ ಕಡೆ ಎಂಬ ಧ್ಯೇಯವಾಕ್ಯದೊಂದಿಗೆ ದೂರ ಶಿಕ್ಷಣ ನೀಡುವ ರಾಜ್ಯದ ಏಕೈಕ ವಿಶ್ವವಿದ್ಯಾಲಯ ಇದಾಗಿದೆ.
ತಾಲೂಕು ಮಟ್ಟದಲ್ಲಿ 129 ಕಲಿಕಾರ್ಥಿ ಸಹಾಯ ಕೇಂದ್ರಗಳನ್ನು ಹೊಂದಿದೆ. 10 B.Ed ಕಲಿಕಾರ್ಥಿ ಸಹಾಯ ಕೇಂದ್ರಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದೆ. ಮುಂಬರುವ ದಿನದಲ್ಲಿ ಎಲ್ಲಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಲಿಕಾರ್ಥಿ ಸಹಾಯ ಕೇಂದ್ರವನ್ನು ಸ್ಥಾಪಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಇನ್ನು ಮನೆ ಬಾಗಿಲಿಗೆ ಉನ್ನತ ಶಿಕ್ಷಣವನ್ನ ನೀಡುತ್ತಾ ವಿದ್ಯಾರ್ಥಿ ಸ್ನೇಹಿ ವಿಶ್ವವಿದ್ಯಾಲಯವಾಗಿದೆ ಎಂದರು. ಮತ್ತು ಈ ರಿಸೋರ್ಸಸ್ ಅಂದರೆ ಆಲ್ರೆಡಿ ಆನ್ಲೈನ್ ಬುಕ್ಗಳನ್ನು, ಆನ್ಲೈನ್ ಜರ್ನಲ್ಸ್ಗಳನ್ನು, ಆನ್ಲೈನಲ್ಲಿ ತಮಗೆಲ್ಲ ಗೊತ್ತಿರಬಹುದು, ಆನ್ಲೈನ್ ಬುಕ್ಸು, ಆನ್ಲೈನ್ ಜರ್ನಲ್ಸು, ಈಗ ಆನ್ಲೈನ್ ಪೇಪರ್ಸ್ ಪ್ರಜಾವಾಣಿದವರೆಲ್ಲ ಆಲ್ರೆಡಿ ಗೊತ್ತಿದೆ, ಅಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತದೆ, ಎಲ್ಲ ಆಲ್ಮೋಸ್ಟ್ ಆನ್ಲೈನ್ ಪೇಪರ್ಸ್ಗಳನ್ನು ಬರ್ತವೆ. ಅದೇ ಥರ ನಮ್ಮಲ್ಲಿ ಈ ರಿಸೋರ್ಸಸ್, ಈ ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿ ವಿದ್ಯಾರ್ಥಿಗಳಿಗೋಸ್ಕರ ನಾವು ಅವರಿಗೆ ಅನುಕೂಲಗೋಸ್ಕರ ನಾವು ಈ ರಿಸೋರ್ಸಸ್ಸನ್ನು ಪರ್ಚೇಸ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅದರ ಜೊತೆಗೆ ನಮ್ಮಲ್ಲಿ ಈಗ ನಮ್ಮದು ಸೆಲ್ಫ್ ಫೈನಾನ್ಸ್ ವಿಶ್ವವಿದ್ಯಾಲಯ, ರಾಜ್ಯದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಮತ್ತು ಸೆಲ್ಫ್ ಫೈನಾನ್ಸ್ ವಿಶ್ವವಿದ್ಯಾಲಯ. ಆ ಸೆಲ್ಫ್ ಫೈನಾನ್ಸ್ ವಿಶ್ವವಿದ್ಯಾಲಯದ ಏನು ಕೆಲವೊಂದು ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೆವು. ಈಗ ರೆಗ್ಯುಲರ್ ವಿಶ್ವವಿದ್ಯಾಲಯಗಳಲ್ಲಿ ಏನು ST ಮಕ್ಕಳಿಗೆ ಏನು ಸೌಲಭ್ಯ ಸಿಗ್ತದೆ ಅದೇ ಸೌಲಭ್ಯ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದೆ. ಮತ್ತು ಅದರ ಜೊತೆಗೆ ಕೆಲವೊಂದು ಕನ್ಸೆಷನನ್ನು, ಕೆಲವೊಂದು ಏನು ಫೀಸ್ನಲ್ಲಿ ರಿಯಾಯಿತಿಯನ್ನು ಕೊಟ್ಟಿದ್ದೆವು. ಯಾವುದು ಅಂದರೆ ಮಹಿಳೆಯರಿಗೆ ಮತ್ತು BPL ಕಾರ್ಡ್ ಇದ್ದಂತಹ ಮಹಿಳೆಯರಿಗೆ 10% ಕನ್ಸೆಷನ್ ಅಂದರೆ ಅವರಿಗೆ ರಿಯಾಯಿತಿಯನ್ನು ಕೊಟ್ಟಿದ್ದೆವು. ಅದರ ಜೊತೆಗೆ KSRTC ವಾಹನ ಚಾಲಕರ ಮಕ್ಕಳಿಗೆ ಅವರಿಗೂ ಸಹ 10% ರಿಯಾಯಿತಿಯನ್ನು ಕೊಟ್ಟಿದ್ದೆವು. ಮತ್ತು ಕ್ಯಾಬ್ ಡ್ರೈವರ್ಗಳ ಮಕ್ಕಳಿಗೆ. ಹಾಗೆ ಈಗ ಕರೋನಾ ಪ್ಯಾಂಡಮಿಕ್ನಲ್ಲಿ ಮಡಿದಂತಹ ತಂದೆ ತಾಯಿ ಯಾರು ಇರಲಾರ್ದಂತಹ ಮಕ್ಕಳಿಗೆ ಫುಲ್ ನಮ್ಮ ಫ್ರೀ ಫೀಸನ್ನು ತಗೊಳ್ತಾ ಇಲ್ಲ. ಹಾಗೆ SC ಮಕ್ಕಳಿಗೆ ತಗೊಳ್ಳೋಂಗಿಲ್ಲ. ಹಾಗೆ ಕರೋನಾ ಪೀರಿಯಡ್ನಲ್ಲಿ ಮಡಿದಂಥ ಇಬ್ಬರು ತಂದೆ ತಾಯಿ ಇರಬಾರ್ದು ಅಂಥ ಮಕ್ಕಳಿಗೆ ನಾವು ಹೈಯರ್ ಎಜುಕೇಷನ್ಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದೆವು. ಅದ್ರ ಜೊತೆಗೆ ಟೋಟಲಿ ಬ್ಲೈಂಡ್ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಫ್ರೀ ಇದೆ. ಬ್ಲೈಂಡ್ ವಿದ್ಯಾರ್ಥಿಗಳು ಮತ್ತು ಟ್ರಾನ್ಸ್ಜೆಂಡರ್ಸ್ ವಿದ್ಯಾರ್ಥಿಗಳಿಗೂ ಸಹ ನಮ್ಮಲ್ಲಿ ಕನ್ಸೆಷನ್ ಇಲ್ಲ, ಅಂದರೆ ಫೀಯೇ ಇಲ್ಲ. ಮತ್ತು ಇವರಿಗೆ ಬ್ಲೈಂಡ್ ಹುಡುಗರಿಗೂ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯ ಇದು ಜನವರಿ ಸೈಕಲ್ ಅಡ್ಮಿಷನ್ ಇದೆ. ಜನವರಿ ಸೈಕಲ್ ಅಡ್ಮಿಷನನ್ನು ನಾನು ಕಲಬುರಗಿನಿಂದ ಹೋದವು. ಅದರ ಸಲುವಾಗಿ ಇವತ್ತಿನಿಂದ ನಾವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಡ್ಮಿಷನನ್ನು ಪ್ರಾರಂಭ ಆಗ್ತದೆ. ಹೀಗಾಗಿ ನಾವು ಇಲ್ಲಿಂದ ಪ್ರಾರಂಭ ಮಾಡಿ ಎಲ್ಲ ಡಿಸ್ಟ್ರಿಕ್ಗಳಿಗೆ ನಾನು ಪ್ರೆಸ್ ಮೀಟ್ ಮಾಡಬೇಕಂತ ನನ್ನ ಆಸೆ ಇದೆ. ಹೀಗಾಗಿ ಇಲ್ಲಿ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ನಮ್ಮ ಮಾಹಿತಿಯನ್ನು ಎಲ್ಲ ನಮ್ಮ ಡಿಸ್ಟಿಕ್ನಲ್ಲಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲಿ ಮಾಹಿತಿಯನ್ನು ಹೋಗಬೇಕಂತ ನನ್ನ ಆಸೆ ಇದೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯವು ಈ ಭಾಗಕ್ಕೆ ವಿದ್ಯಾರ್ಥಿಗಳಿಗೂ ಸಹ ಸೌಲಭ್ಯವನ್ನು ಕೊಡಬೇಕಂತ ಆಸೆ ಇದೆ. ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯವು ಪ್ರಿಂಟ್ ಆಗಿದ್ದ ಪುಸ್ತಕಗಳನ್ನು SLM ಸ್ಟಡಿ ಮೆಟೀರಿಯಲನ್ನು ಸಪ್ಲೈ ಮಾಡ್ತಾರೆ. ಇದು ನಮಗೆ ಇನ್ ಟೈಮ್ ಸಪ್ಲೈ ಆಗಲಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ 10% ಅವರಿಗೆ ರಿಯಾಯಿತಿಯನ್ನು ಕೊಟ್ಟಿದ್ದೆವು ನಾವು. ಪ್ರಯಾಗರಾಜ ಕುಂಭಮೇಳಕ್ಕೆ ಹೊರಟಿರುವ ಭಕ್ತರ ವಾಹನಕ್ಕೆ ಚಿತ್ತಾಪುರ ಪಟ್ಟಣದ ವರ್ಣನಗರದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಕಂಬಳೇಶ್ವರ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯರು ವಿಶೇಷವಾಗಿ ಪೂಜೆ ಸಲ್ಲಿಸಿ 2 ಬಸ್ಗಳಿಗೆ ಚಾಲನೆ ನೀಡಿದರು. ಕುಂಭಮೇಳಕ್ಕೆ ಹೊರಟಿದ್ದ ಭಕ್ತರ ವಾಹನಕ್ಕೆ ಚಿತ್ತಾಪುರದ ಕಂಬಳೇಶ್ವರ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯರು ವಿಶೇಷವಾಗಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಕಲಬುರಗಿ ಘಟಕ 1ರ ವ್ಯವಸ್ಥಾಪಕ ಅಶೋಕ್ ದೊಡ್ಮನಿ, ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷ ಸೈಯದ್ ನಿಜಾಮುದ್ದೀನ್ ಚಿಸ್ತಿ, ಮಲ್ಲಣ್ಣ ಮಾಸ್ಟರ್ ಮಾಡ್ಬೋಳ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಶುಭ ಕೋರಿ ಭಾವುಕತ್ವದೊಂದಿಗೆ ನಮ್ಮೆಲ್ಲರಿಗೂ ಕೂಡ ಧಾರ್ಮಿಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ನೇತೃತ್ವ ವಹಿಸುವಂತಹ ಶ್ರೀ ಸೋಮಶೇಖರ್ ಶಿವಾಚಾರ್ಯರು ಕಮಲೇಶ್ವರ ಮಠ ಚಿತ್ತಾಪುರಿಯವರಿಗೆ ಮಲ್ಲಿಕಾರ್ಜುನ ಪೂಜಾರಿಯವರು ಬಂದು ಶಾಲು ಸನ್ಮಾನಿಸುವ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆ ಮಾಡೋದಕ್ಕೆ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶರಣ ಬಸವೇಶ್ವರ
ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ನಮ್ಮೆಲ್ಲರನ್ನ ಬೀಳ್ಕೊಡ್ಲಿಕ್ಕೆ ಮುರುಗಲ್ ಸರ್ ಅವರಿಗೂ ಕೂಡ ಶ್ರೀ ಬಸವರಾಜ್ ಕೊಡಲಿದ್ದಾರೆ. ಶ್ರೀ ಕಮಲೇಶ್ವರ ಶ್ರೀಗಳು ಧ್ವಜ ಎತ್ತುವ ಮೂಲಕ ನಮ್ಮ ಪ್ರಯಾಣಕ್ಕೆ ಸುಖಕರ ಪ್ರಯಾಣಕ್ಕೆ ಅವರು ತಮ್ಮ ವತಿಯಿಂದ ಆಶೀರ್ವಾದ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕಾ ಅಧ್ಯಕ್ಷ ನಾಗರಾಜ ಬಂಕಲ್ಗಿ, ಭಕ್ತರಾದ ಮಲ್ಲಿಕಾರ್ಜುನ ಪೂಜಾರಿ, ಶಾಂತಕುಮಾರ್ ಹತ್ತಿ, ಅನಿಲ್ ವಡ್ಡಡ್ಗಿ, ಸಂತೋಷ ಕಲಾಲ್, ಬಸವರಾಜ ಬೊಮ್ಮನಹಳ್ಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಎಮೆಟೋಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.